ಮಾತರಿಗಳ ನಮಸ್ಕಾರ. ನಮ್ಮ ಇನ್ನು ಸೇರ್ದಿನ ವಿಚಾರ ಪಂಡ ಕಾಪುದ ಅಪ್ಪೆನ ಬ್ರಹ್ಮಕಲಶ ಬಾರಿ ಪುರುಳು ನಡಪಡು ಪಂಪಿಂಚಿನ ಉದ್ದೇಶನು ಇಲ್ಲಿ ನಮ್ಮ ಜಾಗತಿಕ ಬಂಟರ ಸಂಘದ ಒಂಜಿ ಮಾತ ದುರ್ಕಾರಣಗಳು ಒಟ್ಟಾದ ವಿಶೇಷವಾದ ಈ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರ ಹೆಚ್ಚಿನ ಗೌರವಾನ್ವಿತ ಹರೀಶ್ ಶೆಟ್ಟರ್ನ ಈ ನೇತೃತ್ವಡು ಇಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವಗೂ ನಡಪು ನಂಚಿತ್ತಿನ ಆ ಒಂದು ಅನ್ನ ಸಂತರ್ಪಣದ ಒಂದು ಕಾರ್ಯಕ್ರಮನು ಅದು ವಿಶೇಷವಾದ ನಮ್ಮ ತುಳುನಾಡದ ಸಂಸ್ಕೃತಿಯು ಹಸಿರು ಹೊರೆ ಕಾಣಿಕೆ ಕೊನದು ಅಪ್ಪೆಗೆ ಬೀದಿ ಅಲ್ತು ಪಕ್ಕ ಅನ್ನ ಸಂತರ್ಪಣದ ವ್ಯವಸ್ಥೆಯನ್ನು ಮುಂದುವರಿಸೋದು ಆಯ್ತಾ. ಜವಾಬ್ದಾರಿ ವಹಿಸೋ ನಂಚಿತ್ತಿನ ಹಸಿರು ಹೊರೆ ಕಾಣಿಕೆದ ಜವಾಬ್ದಾರಿಯನ್ನು ಗೌರವಾನ್ವಿತ ನಮ್ಮ ಬೆಳಪು ಐಕಳ ದೇವಪ್ರಸಾದ್ ಶೆಟ್ಟರ್ ವಹಿಸೋದಿರಿ. ಇನ್ನು ಈ ಪೊರ್ತುಡು ನಮ್ಮ ಮಾತೆಲ್ಲ ನಮ್ಮ ಜಾಗತಿಕ ಬಂಟರ ಸಂಘದ ಒಂದು ಮೇನ್ ಆಫೀಸ್ ನಮ್ಮ ಒಟ್ಟಾತ ಬಾದೇನು ಬನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂಚಿನ ಉಡುಪಿ ಜಿಲ್ಲೆ ಕಾಸರಗೋಡು ಮಾತ ಬಂಟ ಸಮಾಜಗಳು ಒಟ್ಟಾದ ಇನಿ ನಮ್ಮ ಅಪ್ಪೆಗೆ ಹಸಿರು ಹೊರ ಕಾಣಿಕೆ ಕೊರಪೆಂಚಿದ್ರ ಉದ್ದೇಶವನ್ನು ದುಮ್ಮುದಿ ಒಂದು ಐತ ಬಗ್ಗೆ ನಮ್ಮ ಇನಿ ಮಾತೆಲ್ಲ ಒಂದಾದ ಈ ಪ್ರೆಸ್ ಮೀಟ್ ಲೈದ ಈತ ಈ ಕಾರ್ಯಕ್ರಮ ನಮ್ಮ ಐತ ಬಂಟ ಸಂಘದ ಜಾಗತಿಕ ಬಂಟರ ಸಂಘದ ಕಾರ್ಯದರ್ಶಿ ಅಂಚಿತನ ಇಂದ್ರಾಳಿ ನಮ್ಮ ಜಯಕರ್ ಶೆಟ್ಟಿ ಮಾತಿನ ಸ್ವಾಗತ ಮತ್ತಿದ್ದು ಈ ಕಾರ್ಯಕ್ರಮದ ಚಾಲನೆ ಕೊರಡು ಪಣದಿಕ್ಕೆ ಬಂದಿದೆ. ಬಂಟರ ಸಂಘದ ಒಕ್ಕೂಟದ ಇನಿತ ಒಂದು ಪತ್ರಿಕಾಗೋಷ್ಠಿದ ಉದ್ದೇಶ ಕಾಪುದ ಅಮ್ಮನ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾ ಕಾರ್ಯಕ್ರಮದ ಪ್ರಯುಕ್ತ ಜಗತ್ತಿನಾದ್ಯಂತ ಎಲ್ಲ ಬಂಟರನ್ನು ಸೇರಿಕೊಂಡು ಒಂದು ಹಸಿರು ಹೊರೆ ಕಾಣಿಕೆಯ ಅರ್ಪಣೆ ಮಾಡಬೇಕು, ದೇವರಿಗೆ ಸೇವಾ ರೂಪದಲ್ಲಿ ಅರ್ಪಣೆ ಮಾಡಬೇಕೆನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ಉಪಸ್ಥಿತಿರುವ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮವನ್ನು ಪ್ರಪ್ರಥಮವಾಗಿ ನಾನು ಒಕ್ಕೂಟದ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಈಗ ಒಂದು ಅಧ್ಯಕ್ಷತೆ ವಹಿಸಿಕೊಂಡವರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದ ಕರ್ನೀಲ್ ವಿಶ್ವನಾಥ್ ಶೆಟ್ಟಿಯವರು, ಕಾಪು ಅಮ್ಮನ ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಬೆಳಪು, ಹಾಗೆ ನಮ್ಮ ಒಕ್ಕೂಟದ ಪೋಷಕರಾದ ಶಶಿಧರ್ ಶೆಟ್ಟಿಯವರು, ನಮ್ಮ ಜೊತೆ ಕಾರ್ಯದರ್ಶಿಯಾದ ಚಂದ್ರಾ ಶೆಟ್ಟಿಯವರು, ನಮ್ಮ ಇನ್ನೋರ್ವ ನಮ್ಮ ಒಕ್ಕೂಟದ ಸಕ್ರಿಯ ಕಾರ್ಯಕರ್ತರು ಆತ್ಮೀಯರಾದ ಸೈನಾ ಶೆಟ್ಟಿಯವರು, ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಮಾಧ್ಯಮ ಬಂಧು ಜಗನ್ನಾಥ್ ಶೆಟ್ಟಿ ಬಾಳ, ಹಾಗೂ ವಿಶೇಷವಾಗಿ ನಮ್ಮ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿಯವರು, ಗೌರವ ಅಧ್ಯಕ್ಷರಾದ ಸಂತೋಷ್ ಹೆಗ್ಡೆ ಅವರು, ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿಯವರು, ಇನ್ನೋರ್ವ ಆತ್ಮೀಯರಾದ ಸೂರಜ್ ಶೆಟ್ಟಿಯವರು, ನಾವೆಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅದರ ಸವಿವರಣೆಯನ್ನು ನಮ್ಮ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ನೀಡುವರಿದ್ದಾರೆ. ಮತ್ತು ಹೊರೆ ಕಾಣಿಕೆ ಯಾವ ರೀತಿಯಲ್ಲಿ ಆಗ್ತಾ ಉಂಟು, ಅದರ ತಯಾರಿ ಅನ್ನುವ ಬಗ್ಗೆ ನಮ್ಮ ಹೊರೆಕಾಣಿಕೆಯ ಸಮಿತಿಯ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಸಾಕಷ್ಟು ಹೊರೆಕಾಣಿಕೆಯನ್ನು ದೇವಿಗೆ ಅರ್ಪಣೆ ಮಾಡಬೇಕಂತ ಕಳೆದ ಅನೇಕ ದಿನಗಳಿಂದ ಅದರ ಬಗ್ಗೆ ಸಕ್ರಿಯವಾಗಿ ತೊಡಗಿಸಿಕೊಂಡ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಅದರ ಬಗ್ಗೆ ಬೆಳಕು ಅವರು ಮಾಹಿತಿಯನ್ನು ನೀಡುವರಿದ್ದಾರೆ. ತುಂಬ ಸಂತೋಷ ಇದೆ. ಅದರಂತೆ ನಮ್ಮ ಪಡುಬಿದ್ರಿ ಬಂಟ ಸಂಘದ ಅಧ್ಯಕ್ಷರಾದ ನಮ್ಮ ಬೆಳಪು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಅದರ ಉಸ್ತುವಾರಿಯನ್ನು ತೆಗೆದುಕೊಂಡು ಇದರ ಮೂಲಕ ಎಲ್ಲ ಕಡೆಯಲ್ಲಿ ಕೂಡ ಇದರ ಮೀಟಿಂಗ್ ಆಗಿದೆ. ದಕ್ಷಿಣ ಕನ್ನಡ ಮತ್ತು ಉತ್ತರ ನಮ್ಮ ಉಡುಪಿ ಜಿಲ್ಲೆಯ ಪ್ರತಿದಿನ ಸಭೆ ನಡೆಯುತ್ತಾ ಇದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೋಸ್ಕರ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ನಮಗೆ ಮನವಿ ಮಾಡಿದ್ದಾರೆ. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಪರವಾಗಿ ಎಲ್ಲ ಬಂಟರ ಸಂಘದ ಅವರು ಕೂಡ ಇದಕ್ಕೆ ಸಹಭಾಗಿಗಳಾಗಿ ಎಲ್ಲ ರೀತಿಯಲ್ಲೂ ತನುಮನ ಧನದಿಂದ ಹೊರೆಗಾಣಿಕೆಗಳನ್ನು ದೇವರಿಗೆ ಅರ್ಪಿಸಲು ಎಲ್ಲರೂ ತಯಾರಾಗಬೇಕಂತ. ನಮಗೆ ಸಂತೋಷ ಅಂದರೆ ನಮ್ಮ ಜಾಗತಿಕ ಬಂಟರ ಸಂಘದ ದಾನಿಗಳೆಲ್ಲರೂ ಅಲ್ಲಿ ದೊಡ್ಡ ದೊಡ್ಡ ಸೇವೆ ಮಾಡಿದ್ದಾರೆ. ಡಾಕ್ಟರ್ ಪ್ರಕಾಶ್ ಶೆಟ್ಟರವರು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿದ್ದಾರೆ. ವಾಸುದೇವ ಶೆಟ್ಟರು ನಮ್ಮ ಕಾಪು ಬಂಟ ಸಂಘದ ಅಧ್ಯಕ್ಷರಾಗಿದ್ದಾರೆ. ಉಸ್ತುವಾರಿಯ ಜವಾಬ್ದಾರಿ ತಗೊಂಡ ನಮ್ಮ ಬೆಳಪು ದೇವಪ್ರಸಾದ್ ಶೆಟ್ಟಿಯವರು ಪಡುಬಿದ್ರಿ ಬಂಟ ಸಂಘದ ಅಧ್ಯಕ್ಷರಾಗಿದ್ದಾರೆ. ಬೆಳ್ಳಿಯ ರಥವನ್ನು ಅರ್ಪಿಸಿದಂಥ ತೋನ್ಸೆ ಆನಂದ್ ಶೆಟ್ಟಿಯವರು ನಮ್ಮ ಈ ಜಾಗತಿಕ ಬಂಟ ಸಂಘದ ದೊಡ್ಡ ದಾನಿಗಳಾಗಿದ್ದಾರೆ. ಅರವಿಂದ್
ಮುಂಬಯಿಯ ಅರವಿಂದ್ ಪಲ್ಲವಿ ಶೆಟ್ಟಿಯವರು ಜಗತ್ತಿನಲ್ಲಿ ದೊಡ್ಡ ದೇವಸ್ಥಾನಕ್ಕೆ ಗಂಟೆಯನ್ನು ಅರ್ಪಿಸಿದ್ದಾರೆ. ಈಗಾಗಲೇ ಕ್ಷೇತ್ರಕ್ಕೆ ಅದನ್ನು ಅರ್ಪಣೆ ಆಗಿದೆ. ಅದರಂತೆ ನಮ್ಮ ತುಂಗ ಸುಧಾಕರ್ ಹೆಗ್ಡೆ, ಸಾಯಿರಾದ ರವಿಶೆಟ್ಟಿಯವರು ಗೋಪುರವನ್ನು ಅಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜಾಗತಿಕ ಬಂಡ ಸಂಘದ ಸಮಿತಿಯಲ್ಲಿದ್ದಾರೆ. ಅದರಂತೆ ನಮ್ಮ ಎಲ್ಲ ಈಗ ನಮ್ಮ ಸೆಷನ್ನ ಕಾಪಿನವರಿದ್ದಾರೆ. ಚಂದ್ರಸನ್ನ ಇವು ಫುಲ್ಲು ಈ ಹೊರೆಗಾಣಿಕೆಗೆ ಜವಾಬ್ದಾರಿಯನ್ನು ದಕ್ಷಿಣ ಕನ್ನಡದ ಎಲ್ಲ ವಿಧದಲ್ಲೂ ಮಾಡಿದ್ದಾರೆ. ನಮ್ಮ ಮುಂಬೈ ಬಂಡ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬೋಸ್ ಶೆಟ್ಟರು ಕೂಡ ದೊಡ್ಡ ರೀತಿಯಲ್ಲಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಮುಂಬೈಯಲ್ಲಿ ಅತಿ ಹೆಚ್ಚು ದಾನ ಬಂದಿದ್ದರೆ ಅದು ಮುಂಬೈಯಿಂದ ಬಂದಿದೆ. ದೇವರ ಎಲ್ಲ ಕೆಲಸಕ್ಕೂ ಖಂಡಿತವಾಗಿ ಈ ಬ್ರಹ್ಮಕಲಶೋತ್ಸವ ಇತಿಹಾಸದಲ್ಲಿ ಅದು ಉಳಿಯುವಂಥ ಕೆಲಸ ಆಗ್ತದೆ. ನಮ್ಮ ಕನ್ಯಾನ ಸದಾಶಿವ ಶೆಟ್ಟರು ಕೂಡ ಈ ದಿನ ಪತ್ರಿಕಾ ಮಾಧ್ಯಮದಲ್ಲಿ ಭಾಗವಹಿಸುವವರಿದ್ದರು. ಅವರು ಕೂಡ ತುಂಬ ಬ್ಯುಸಿ ಇದ್ದರಿಂದ ಆಗಲಿಲ್ಲ ಅವರಿಗೆ. ಅವರು ಕೂಡ ದೊಡ್ಡ ದಾನಿಯಾಗಿದ್ದಾರೆ. ನಮ್ಮ ದೊಡ್ಡ ದಾನಿ ಕೆ ಎಂ ಶೆಟ್ಟರು, ನಮ್ಮ ಜಾಗತಿಕ ಬಂಡ ಸಂಘದ ದೊಡ್ಡ ದಾನಿ ಕೆ ಎಂ ಶೆಟ್ಟರು ಕೂಡ ಅಲ್ಲಿ ದೊಡ್ಡ ಮೊತ್ತದ ದಾನವನ್ನು ನೀಡಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ಮುಂಬಯಿಯ ಎಲ್ಲ ದಾನಿಗಳು, ಜಾಗತಿಕ ಬಂಡ ಸಂಘದ ಒಕ್ಕೂಟದ ಸಮಿತಿಯವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ದೊಡ್ಡ ಮೊತ್ತದ ಒಂದು ದಾನವನ್ನು ಕೊಟ್ಟಿದ್ದಾರೆ. ಅದು ಹೊರೆಗಾಣಿಕೆ ಆಗಲಿ, ಅಲ್ಲಿ ಗೋಪುರ ಆಗಲಿ, ದೇವರ ಅದು ಸ್ವರ್ಣ ಗದ್ದುಗೆಗೆ ಎಲ್ಲ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ನಾಡ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವ ಆಗಲಿ, ನಮ್ಮ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ನಡೆಯುವ ಹೊರೆಕಾಣಿಕೆ ಮೆರವಣಿಗೆ ಎಲ್ಲ ಅಮ್ಮನ ದಯೆಯಿಂದ ಎಲ್ಲ ಒಳ್ಳೆಯ ರೀತಿಯಿಂದ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದಲ್ಲದೆ ಎಲ್ಲ ನಮ್ಮ ಸುರೇಶ್ ಶೆಟ್ಟಿ ಗುರ್ಮೆ ಆಗಲಿ, ವಿನಯ್ ಕುಮಾರ್ ಸ್ವರಕ್ಕೆ ಆಗಲಿ ಅಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೊದಲಿಂದಲೂ ರತ್ನಾಕರ್ ಶೆಟ್ಟಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಒಟ್ಟಿಗೆ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತ ಹೇಳಿ ನಮ್ಮದು ಎಲ್ಲ ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿ ಜಾಗತಿಕ ಬಂಟರ ಸಂಘ ಸುಳ್ಯ, ಪುತ್ತೂರು, ನಮ್ಮದು ಮೀಂಜ, ಬಂಟ್ವಾಳ ಎಲ್ಲ ಮಂಗಳೂರು ಈ ಕಡೆಯ 22 ತಾರೀಕಿಗೆ 3 ಗಂಟೆಗೆ ನಾವು ಕಾಪಿನಲ್ಲಿ ಮೂಲೂರಿನಲ್ಲಿ ಒಟ್ಟು ಸೇರುವವರಿದ್ದೇವೆ. ಈ ಮೆರವಣಿಗೆ ಕೂಡ ಇಲ್ಲಿಂದಲೇ ಹೋಗುವುದರಿಂದ ನಮ್ಮ ಮುಲ್ಕಿ ಪರಿಸರ ಸುರತ್ಕಲ್ನವರೆಲ್ಲ ಇಲ್ಲೇ ಬಂದರೆ ನಾವು ಅದರೊಟ್ಟಿಗೆ ಜೊತೆಯಾಗಿ ನಾವು ಹೋಗುವವರಿದ್ದೇವೆ. ಆ ಕಡೆಯದೆಲ್ಲ ನಮ್ಮ ಚಂದ್ರಸನ್ನ ಅದರ ಜವಾಬ್ದಾರಿ ತಗೊಂಡಿದ್ದಾರೆ. ಅದರಿಂದ ಒಳ್ಳೆ ರೀತಿಯಿಂದ ನಡೆಯಲಿ ಅಂತ ದೇವರಲ್ಲಿ ನಮ್ಮ ಅಮ್ಮನಲ್ಲಿ ನಮ್ಮ ಪ್ರಾರ್ಥನೆ. ಐತಿಹಾಸಿಕವಾದಂಥ ಕಾಪುನ ಅಮ್ಮನ ಜೀರ್ಣೋದ್ಧಾರ ಪ್ರಕ್ರಿಯೆ ಈಗಾಗಲೇ ಪ್ರಥಮ ಹಂತದ್ದು ಸಂಪೂರ್ಣಗೊಂಡು ನಾಳ್ದು ಮಾರ್ಚ್ 25ರಿಂದ ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ ಭಾಳ ವಿಜೃಂಭಣೆಯಿಂದ ಭಾಳ ವಿಧಿವಿಧಾನಗಳೊಂದಿಗೆ, ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ದಿನನಿತ್ಯ ಅನ್ನ ಸಂತರ್ಪಣೆಯೊಂದಿಗೆ ಈ 9 ದಿನದ ಕಾರ್ಯಕ್ರಮ ನಡೀತದೆ. ಅದರೊಂದಿಗೆ 48 ದಿನ ನಿತ್ಯೋತ್ಸವ ನಡೀತದೆ. ನಾವು ಈ ದಿನ ನಮ್ಮ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರು, ನಮ್ಮದೆಲ್ಲ ಮಾರ್ಗದರ್ಶಕರು ಹಾಗೂ ಅತ್ಯುತ್ತಮ ಸಂಘಟಕರು, ಅವರು ಅನೇಕ ಬ್ರಹ್ಮಕಲಶೋತ್ಸವದಲ್ಲಿ ಭಾಳಷ್ಟು ಸೇವೆಗಳನ್ನು, ಕಟೀಲಿನ ಬ್ರಹ್ಮಕಲಶೋತ್ಸವದಲ್ಲಿ ಅವರದೇ ನೇತೃತ್ವದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬಂಟ ಸಮಾಜದ ಅನೇಕ ಕಾರ್ಯಕ್ರಮಗಳು, ಹೊರೆಕಾಣಿಕೆಗಳು ನಿರಂತರವಾಗಿ ಅಲ್ಲಿ ನಡೆದಿರುವಂಥದ್ದು. ಹೀಗೆ ಅನೇಕ ದೇವಾಲಯದ ಬ್ರಹ್ಮಕಲಶೋತ್ಸವದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಾರ ಮಾಡಿಕೊಂಡು ಬಂದವರು. ನಾವು ಕೂಡ ಅವರ ಹತ್ರ ಮನವಿ ಮಾಡಿದ್ದೇವೆ. ನಮ್ಮ ಕಾಪುವಿನ ಅಮ್ಮ ಇಡೀ ಜಗನ್ಮಾತೆ, ಜಗತ್ತಿಗೆ ಅಮ್ಮ ಆಗಿ ಜಗತ್ತಿನಾದ್ಯಂತ ಭಕ್ತರನ್ನು ಹೊಂದಿರುವಂಥ, ಜಗತ್ತಿನಾದ್ಯಂತ ಸಮಿತಿಗಳನ್ನು ನಿರ್ಮಿಸಿ, ಹಾಗೆ ಬೊಂಬಾಯಿಯ ಮಹಾನಗರಿಯಲ್ಲಿ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಇಷ್ಟು ದೊಡ್ಡ ಒಂದು 99 ಕೋಟಿ ರೂಪಾಯಿಯ ದೇವಾಲಯದ ಒಂದು ನೀಲಿನಕಾಶೆ, 33 ಕೋಟಿ ರೂಪಾಯಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ, ಅದರೊಂದಿಗೆ ಅನ್ನಛತ್ರ,
ಗೋಪುರ ಮತ್ತು 15 ಕೋಟಿ ರೂಪಾಯಿ ವೆಚ್ಚದ ಸ್ವರ್ಣ ಗದ್ದುಗೆ, 2.5 ಕೋಟಿ ರೂಪಾಯಿ ವೆಚ್ಚದ ರಜತ ರಥ, ಎಲ್ಲ ಅಮ್ಮನ ಮುಖ ಮತ್ತು ಆ ಉಚ್ಚಂಗಿ ಮುಖ ಮತ್ತು ಪಾದುಕೆ ಎಲ್ಲ ಕೂಡ ಸ್ವರ್ಣಮಯವಾಗಿ ಅಮ್ಮ ಸ್ವರ್ಣ ಗದ್ದುಗೆಯಲ್ಲಿ ಕೂತುಕೊಂಡು ನಾಳ್ದು ಭಕ್ತರನ್ನು ಅನುಗ್ರಹಿಸುವಂಥ ಒಂದು ಸನ್ನಿವೇಶ. ಅದೇ ರೀತಿ 3.5 ಕೋಟಿ ರೂಪಾಯಿ ವೆಚ್ಚದ ಭಾಳ ಒಂದು ಒಂದು ಆಕರ್ಷಣೀಯವಾದ ಶಿಲೆಕಲ್ಲಿನಲ್ಲೇ ನಿರ್ಮಾಣಗೊಂಡಂಥ ಸ್ವಾಗತ ಗೋಪುರ, ಅದರೊಂದಿಗೆ ಅಯೋಧ್ಯೆ ಮಾದರಿಯ ಒಂದು ಅರವಿಂದ್ ಶೆಟ್ಟಿ ಈಗಾಗಲೇ ಹೇಳಿದಾಗೆ ಒಬ್ಬ ಭಕ್ತ ನೀಡಿದಂಥ ಒಂದು ಗಂಟೆ, ಅದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ. ಆದ್ದರಿಂದ ಇಂಥ ಅನೇಕ ಕಾರ್ಯ ಯೋಜನೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಒಂದು ಅತ್ಯುತ್ತಮವಾದಂಥ ಮತ್ತು ಅತಿ ಭವ್ಯವಾದಂಥ ದೇವಾಲಯ ನಿರ್ಮಾಣ ಆಗ್ತಾಯಿದೆ. ನಮ್ಮ ಎಲ್ಲ ಎಲ್ಲ ಸಮಾಜದವರಿಗೆ, ಹಿಂದೂ ಸಮಾಜ ಬಾಂಧವರಿಗೆ ಇದೊಂದು ದೊಡ್ಡ ಒಂದು ಗೌರವ, ಹೆಮ್ಮೆ. ಆದ್ದರಿಂದ ಈ ದೇವಾಲಯದಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಬೇರೆ ಜಾತ್ಯತೀತವಾಗಿ ಎಲ್ಲರೂ ಕೂಡ, ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಇಲ್ಲಿ ಭಕ್ತರಿದ್ದಾರೆ. ಭಾಳ ಜನ ಆ ತಾಯಿಯ ಅನುಗ್ರಹವನ್ನು ಪಡೆದು ಅವರ ಕಷ್ಟವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾವು ನಾಳ್ದು 22 ತಾರೀಕಿಗೆ ದಕ್ಷಿಣ ವಾಹಿನಿಯ ಒಂದು ಹೊರೆಕಾಣಿಕೆ, ಅಂತಿಮವಾಗಿಯ ಈ ಒಂದು ತಾಯಿಯ ಕೊನೆಯ ಒಂದು ನಮ್ಮ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ತಾಯಿಗೆ ಬಹಳ ಪ್ರೀತಿಗೆ ಬೇಕಾಗಿರುವಂಥ ಭಕ್ತರಿಗೆ ನಿತ್ಯ ಅನ್ನ ಸಂತರ್ಪಣೆ ಮಾಡುವಷ್ಟು ಒಂದು ತಾಯಿಗೆ ಮೆಚ್ಚುಗೆಯ ಒಂದು ಇನ್ನೊಂದು ಕಾರ್ಯ ಇಲ್ಲ. ಆದ್ದರಿಂದ ಮೊನ್ನೆ ಗಂಗಾಜಲ ಕೂಡ ಬಂದಿದೆ ನಮ್ಮ ಹರಿದ್ವಾರದಿಂದ. ಈ 9 ಕೊಡದಲ್ಲಿ ಗಂಗಾಜಲ ವಿಶೇಷವಾಗಿ ತಾಯಿಗೆ ನಾಳ್ದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅದು ಕೂಡ ಅಭಿಷೇಕ ಆಗಲಿಕ್ಕಿದೆ. ಇದರೊಂದಿಗೆ ಈ ಹೊರೆಕಾಣಿಕೆ ನಮ್ಮ ಸುಳ್ಯದಿಂದ ಹಿಡಿದು ಮುಲ್ಕಿವರೆಗೆ ಉತ್ತರ ದಕ್ಷಿಣ ವಾಹಿನಿ, ಆಚೆ ಬೈಂದೂರಿನ ಶಿರೂರಿಂದ ಹಿಡಿದು ನಮ್ಮ ಕಾರ್ಕಳ ಮತ್ತು ಪಡುಬಿದ್ರಿ ಹೆಜ್ಮಾಡಿಯ ಈ ಭಾಗದವರೆಗೆ ಅದು ಉತ್ತರ ವಾಹಿನಿಯಿಂದ 2 ದಿನ ಅದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 3 ಗಂಟೆಗೆ ನಾವು ಮೂಳೂರು ಕೊಪ್ಪಲಂಗಡಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಹೊರೆಕಾಣಿಕೆಗಳನ್ನು ಸ್ವಾಗತಿಸುವುದು, ಬೇರೆ ಬೇರೆ ಊರಿಂದ ಬಂದಂಥ ಹೊರೆಕಾಣಿಕೆಗಳನ್ನು ಅಲ್ಲಿ ಸ್ವಾಗತಿಸ್ತೇವೆ. 23 ತಾರೀಕಿಗೆ ನಾವು ಪಾಂಗಾಳದ ಸೇತುವೆ ಬಳಿ ಅದನ್ನು ಸ್ವಾಗತಿಸ್ತೇವೆ. ನಾವು ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಮತ್ತು ಎಲ್ಲ ಬೇರೆ ಬೇರೆ ಸಂಘದ ಅಧ್ಯಕ್ಷರುಗಳು ಮತ್ತು ಬಂಟರ ಸಂಘದ ಎಲ್ಲ ಹಿರಿಯ ನೇತಾರರು ಎಲ್ಲ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟರು, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಜಯಕರ್ ಶೆಟ್ಟಿ ಅವರು ಎಲ್ಲರೂ ಕೂಡ ಭಾಳ ಈ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವ ಆಗಲಿ ಹೊರೆಕಾಣಿಕೆಗಳಲ್ಲಾಗಲಿ ನಿರಂತರವಾಗಿ ಸೇವೆ ಮಾಡಿದವರು. ಆದ್ದರಿಂದ ಅವರ ಸಹಕಾರವನ್ನು ನಾವು ಕೇಳಿದ್ದೇವೆ. ಆಯ್ಕಾಳ ಹರೀಶಣ್ಣ ತಾಯಿಯ ದೊಡ್ಡ ಭಕ್ತ ಮತ್ತು ಎಲ್ಲ ರೀತಿಯಲ್ಲಿ ಅವರು ಆಗಾಗ ಬಂದು ಅಲ್ಲಿಯ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ಕಂಡು ನಮಗೆ ಅನೇಕ ಮಾರ್ಗದರ್ಶನವನ್ನು ನೀಡಿದವರು. ಆದ್ದರಿಂದ ಅವರ ಮುಖಾಂತರ ಕೂಡ ದೊಡ್ಡ ಮಟ್ಟದಲ್ಲಿ ಹೊರೆಕಾಣಿಕೆಯ ಆ ಒಂದು ಸನ್ನಿಧಾನಕ್ಕೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅವರು ಸ್ಪಂದಿಸಿ ಈ ದಿನ ಎಲ್ಲ ಬಂಟ ಸಂಘದ ಎಲ್ಲ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ ಅವರು ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ಸುದ್ದಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಾಯಿಯ ಪ್ರೇರಣೆಯಾಗಿ ಖಾಲಿ ಸುದ್ದಿ ಮುಟ್ಟಿಸುವಂಥದ್ದು ಮಾತ್ರ, ಮತ್ತು ಭಕ್ತರಿಂದ ನಾನೇ ತರಿಸಿ ಕೊಡ್ತೇನೆ ಅಂತ ಆ ರೀತಿ ನಾವು ಸೇವಾ ಕಾರ್ಯಕರ್ತರಾಗಿ ಸುದ್ದಿ ಮುಟ್ಟಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇದ್ದೀವಿ. ಇಲ್ಲಿ ಹೊರೆಕಾಣಿಕೆಯ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಅಧ್ಯಕ್ಷರ ನೇತೃತ್ವದಲ್ಲಿ. ಕಾಪುವಿನಲ್ಲಿ ಒಂದು ಮಾರಿಯಮ್ಮನ ಭಾರಿ ದೊಡ್ಡ ಒಂದು ಗುಡಿ ಆಗ್ತಾ ಇದೆ, ಎಣಿಸದ ಮಟ್ಟಕ್ಕೆ. ಅಂದರೆ ಇದೊಂದು ಇತಿಹಾಸ, ಇನ್ನು 1000 ವರ್ಷ ಕೂಡ ಅದೊಂದು ಅದೇ ರೀತಿ ಭವ್ಯವಾಗಿ ಇರುವಂಥ ಒಂದು ದೇಗುಲವನ್ನು ಕೇವಲ ಶಿಲೆಗಲ್ಲಿಯಿಂದ ಕಟ್ಟಿದ್ದಾರೆ. ನಾವು ಅದರಲ್ಲಿ ಒಂದು ಇಳೆಕಲ್ ಶಿಲೆಯಲ್ಲಿ ಕಟ್ಟಿದ್ದಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಇದ್ದು ಆ ಒಂದು ಕಾರ್ಯಕ್ರಮದ ಭಾಗವಹಿಸೋದು ಕೂಡ ನಮ್ಮ ದೊಡ್ಡ ಭಾಗ್ಯ ಅಂತ ಎಣಿಸುವುದು. ಇನ್ನು ಹೊರೆಕಾಣಿಕೆ ಬಗ್ಗೆ ಹೇಳುವುದಾದರೆ ಅನ್ನ ಸಂತರ್ಪಣೆ, ಈಗಾಗಲೇ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ನೋಡುವಾಗ ನಾಡ್ದು ಎಷ್ಟು ಮಂದಿ ಬರ್ಬೋದಂತ ಒಂದು ಎಣಿಕೆ ಕೂಡ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂತ ಬಂದ ಭಕ್ತಾದಿಗಳ ಲಕ್ಷಾಂತರ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಈ ಒಂದು ಹೊರೆಕಾಣಿಕೆಯನ್ನು ಕೊಟ್ಟು, ದೇವರ ಪೂಜೆಗೆ ಬೇಕಾದ ಸಾಮಾನನ್ನು ಕೊಟ್ಟು ಈ ಒಂದು ಹೊರೆಕಾಣಿಕೆಯಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಕೊಳ್ಳಿ. 1999 ಕಾಪುವಿನ ಭಕ್ತರು ಸೇರಿ
ನವದುರ್ಗ ಲೇಖನ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಮುಂದಿನ 25ರಿಂದ ಮಾರ್ಚ್ 2ರಂದು ಗದ್ದುಗೆ ಪ್ರತಿಷ್ಠೆ, 25ರಂದು ಬ್ರಹ್ಮಕಲಶೋತ್ಸವ. ಈ ಸಂದರ್ಭದಲ್ಲಿ ನಮ್ಮ ಹರಿಶಣ್ಣನ ನೇತೃತ್ವದಲ್ಲಿರುವ ಸುಮಾರು 150ಕ್ಕಿಂತಲೂ ಹೆಚ್ಚಿನ ಬಂಟರ ಸಂಘಗಳು ಈ ಹೊರೆಕಾಣಿಕೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಾಡ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿಯೂ ಪಾಲ್ಗೊಳ್ಳಬೇಕೆಂದು ನಾವೆಲ್ಲ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೊರೆಕಾಣಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಮತ್ತು ಮಂಗಳೂರಿನ ಎಲ್ಲ ವಲಯ ಸಂಘಗಳ ಮುಖಾಂತರ ಹಾಗೂ ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಗಳ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ನಮ್ಮ ರಾಜ್ಯದಲ್ಲಿರುವ, ನಮ್ಮ ರಾಷ್ಟ್ರದಲ್ಲಿರುವ ಎಲ್ಲ ಬಂಟರ ಸಂಘಗಳ ಮುಖಾಂತರ ಕೂಡ ಹೊರೆಕಾಣಿಕೆ ಕ್ಷೇತ್ರಕ್ಕೆ ಸಮರ್ಪಣೆಗೊಳ್ಳಲಿದೆ. ಹೊರೆಕಾಣಿಕೆಯ ಸಂದರ್ಭದಲ್ಲಿ ಭಕ್ತರಿಗೆ ಯಾವ ರೀತಿಯ ಹೊರೆಕಾಣಿಕೆಯನ್ನು ಕಳುಹಿಸಿ ಕೊಡಬೇಕೆನ್ನುವುದರ ಬಗ್ಗೆ ಕೂಡ ನಮ್ಮ ಅಲ್ಲಿಯ ಸಮಿತಿಯ ದೇವಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷರು ತಿಳಿಸಿರುತ್ತಾರೆ. ಮುಖ್ಯವಾಗಿ ಅಕ್ಕಿಯನ್ನು ಒಂದು ಸ್ವಸ್ತಿಕ್ ಅನ್ನುವ ಬ್ರ್ಯಾಂಡನ್ನೇ ಕಳಿಸಿಕೊಡ್ಬೇಕಂತ ಒಂದು ವಿನಂತಿಯನ್ನು ತಮ್ಮ ಮೂಲಕ ನಾವು ಮಾಡಿಕೊಳ್ತಾ ಇದ್ದೇವೆ. ಯಾಕೆ ಸ್ವಸ್ತಿಕ್ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ನಾಡ್ದು ಪ್ರತಿದಿನ 1 ಲಕ್ಷಕ್ಕಿಂತ 1.5 ಲಕ್ಷ ತನಕ ಭಕ್ತಾದಿಗಳು ಕ್ಷೇತ್ರದಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಲಿದ್ದಾರೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಬ್ರ್ಯಾಂಡಿನ ಅಕ್ಕಿಗಳನ್ನು ಒಂದು ದೊಡ್ಡ ಕೊಬ್ಬರಿಗೆಯಲ್ಲಿ ಹಾಕಿ ಬೇಯಿಸಿದರೆ ಒಂದು ಬೇಯಬಹುದು, ಒಂದು ಬೇಯದೇ ಇರಬಹುದು. ಅದಕ್ಕಾಗಿ ಸ್ವಸ್ತಿಕ್ ಅನ್ನುವ ಒಳ್ಳೆಯ ಒಂದು ಬ್ರ್ಯಾಂಡ್ ಅದು ಮುದ್ದೆ ಆಗುವುದಿಲ್ಲ ಬೇಯುವಾಗ. ಆದ್ದರಿಂದ ಅದೇ ಬ್ರ್ಯಾಂಡನ್ನು ಹೆಚ್ಚಾಗಿ ಉಪಯೋಗಿಸಲಿಕ್ಕಿರುವುದರಿಂದ ಎಲ್ಲರೂ ಸ್ವಸ್ತಿಕ್ ಬ್ರ್ಯಾಂಡಿನ ಅಕ್ಕಿ ಎಲ್ಲ ಅಂಗಡಿಗಳಲ್ಲಿ ಆ ಬ್ರ್ಯಾಂಡಿನ ಅಕ್ಕಿ ಸಿಗ್ತದೆ. ಹಾಗೆಯೇ ತೆಂಗಿನಕಾಯಿ ಮತ್ತು ತರಕಾರಿಗಳಲ್ಲೂ ಕೂಡ ಹಾಗೆ ಬೇಗ ಹಾಳಾಗುವಂಥದ್ದು, ಕೊಳೆಯುವಂಥದ್ದು ತರಕಾರಿಯನ್ನು ಹೆಚ್ಚಾಗಿ ಕಳುಹಿಸದೆ ಕುಂಬಳಕಾಯಿ, ಅದರೊಟ್ಟಿಗೆ ಸೌತೆಕಾಯಿ, ಬದನೆಕಾಯಿ, ಸುವರ್ಣಗಡ್ಡೆ ಇಂತಹವುಗಳನ್ನೇ, ಬಟಾಟೆ ಅಂತಹವುಗಳನ್ನೇ ಹೆಚ್ಚಾಗಿ ಕಳಿಸಿಕೊಡಬೇಕು. ಟೊಮೆಟೊದಂತಹ ಅಥವಾ ಬೇರೆ ಹಾಳಾಗುವಂತಹ ವಸ್ತುಗಳನ್ನು ಆದಷ್ಟು ಕಡಿಮೆ ಕಳಿಸಿ. ತೆಂಗಿನಕಾಯಿಯಲ್ಲೂ ಹಾಗೆ ಆದಷ್ಟು ಅದರ ಸಿಪ್ಪೆ ತೆಳೆದನ್ನು ಕಡಿಮೆ ಕಳಿಸಿ, ಸಿಪ್ಪೆ ಇದ್ದದನ್ನು ಜಾಸ್ತಿ ಕಳಿಸಿದರೆ ನಮಗೆ ಅದು ಸುಲಭ ಆಗ್ತದೆ. ಸಿಪ್ಪೆ ತೆಗೆದದ್ದು 2-3 ದಿವಸ ಹಾಳಾಗುವುದರಿಂದ ಸಿಪ್ಪೆ ಇದ್ದ ತೆಂಗಿನಕಾಯಿಯನ್ನೇ ನೀವು ಕಳಿಸಿದರೆ ಮತ್ತೆ ನಾವು ಉಪಯೋಗಕ್ಕೆ ತಕ್ಕಂತೆ ಅದನ್ನು ಸುಳಿದು ಉಪಯೋಗ ಮಾಡ್ತಾ ಇದ್ದೇವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಬಂಟರ ಸಂಘಗಳ ಮುಖಾಂತರ ಈ ಮೂಲಕ ತಮ್ಮಲ್ಲಿ ವಿನಂತಿ, ಎಲ್ಲ ಬಂಟರ ಸಂಘದವರು 1-2 ಪಿಕಪ್ಪಿನ ಮುಖಾಂತರ ಹೊರೆಕಾಣಿಕೆಯನ್ನು ಕಳುಹಿಸಬೇಕು. ಇದೇ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರೆಕಾಣಿಕೆ ಮೂಳೂರಿನ ಹತ್ರ ಪಾಂಗಾಳ ಸೇತುವೆ ಹತ್ರ ಸೇರಿ ಕಾಪು ಕ್ಷೇತ್ರಕ್ಕೆ ಮೆರವಣಿಗೆಯ ಮುಖಾಂತರ ಅರ್ಪಣೆ ಮಾಡಲಿಕ್ಕಿದೆ. ಭಕ್ತಾಭಿಮಾನಿಯಲ್ಲಿ ಮಾತೆಯ ಸಮಗ್ರ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ 22ನೇ ತಾರೀಕು ನಡೆಯುವಂತಹ ಹಸಿರು ಹೊರೆಕಾಣಿಕೆಯ ಮೆರವಣಿಗೆಯನ್ನು ಯಾವ ರೀತಿ ನಡೀಬೇಕು ಎಂಬ ನಮ್ಮ ಐಕಳ ಭಾವ ದೇವಪ್ರಸಾದ್ ಶೆಟ್ಟರ ನಿರ್ದೇಶನದಂತೆ ಐಕಳ ಹರಿಶೆಟ್ಟರ ಮುಂದಾಳತ್ವದಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ತಿಳಿಸಿದಂತೆ ನಮಗೆ ಸಿಕ್ಕಂಥ ಸದಾವಕಾಶವನ್ನು ಉಪಯೋಗಿಸುವಂತೆ ಎಲ್ಲ ಬಂಟರ ಸಂಘಗಳ ಸದಸ್ಯರು, ಮಿತ್ರರು ಎಲ್ಲರೂ ಸೇರಿ ಎಲ್ಲರೂ ನಾಡು ನಡೆಯುವಂಥ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಮಾಡುವಂತೆ ಎಲ್ಲರೂ ಸಹಕರಿಸಬೇಕು. ಅದೇ ರೀತಿ ಆ ಯಾವ್ಯಾವ ಪದಾರ್ಥಗಳನ್ನು ಸೇರಿಸಬೇಕಂತ ಈಗಾಗಲೇ ಐಕಳ ಭಾವ ದೇವಪ್ರಸಾದ್ ಶೆಟ್ಟರ ನಿರ್ದೇಶನದಂತೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ 22ನೇ ತಾರೀಕು ನಡೆಯುವಂಥ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆದಷ್ಟು ಹೆಚ್ಚಿಗೆ ಹೊರೆಕಾಣಿಕೆಯನ್ನು ಕೊಟ್ಟು ಬ್ರಹ್ಮಕಲಶೋತ್ಸವವನ್ನು ಒಳ್ಳೆ ರೀತಿ ನಡೆಯುವಂತೆ, ದೇವಿಯ ಕೃಪೆ ಎಲ್ಲರಿಗೂ ಪಾತ್ರರಾಗುವಂತೆ ನಡೆಸಬೇಕಂತ ಎಲ್ಲರನ್ನೂ ವಿನಂತಿ. ಕ್ವಾಂಟಿಟಿಯಲ್ಲಿ ಒಂದು 50 kg ಅಕ್ಕಿ, 25 kg ಅಕ್ಕಿ ಅಥವಾ 1 kg ಈ ರೀತಿಯಲ್ಲಿ ಬೇಳೆಕಾಳುಗಳನ್ನು ಕೊಡುವುದಾದಲ್ಲಿ ಅದನ್ನು ಈ ನಮ್ಮ ಒಕ್ಕೂಟದ ಆಫೀಸಿನಲ್ಲಿ ಸೇಕರಿಸಿ ಅದನ್ನು ನಾವು ಹೊರೆಕಾಣಿಕೆಯರು ಮುಖಾಂತರ ಬೇರೆ ಒಂದು ವಾಹನದಲ್ಲಿ ಕೊಂಡೊಯ್ಯುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದನ್ನು ಅದೇ ದಿವಸ ಬೆಳಿಗ್ಗೆ 10 ಗಂಟೆಯ ಮೊದಲು ನಮಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗುತ್ತೆ. ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಬಿಲ್ಲವ ಸಮಾಜದವರು ಕೂಡ ಬಿಲ್ಲವ ಸಂಘ ಮುಖಾಂತರ ಬಹಳ ದೊಡ್ಡ ಹೊರೆಕಾಣಿಕೆ ಸಹಕಾರಿ ರಂಗದವರು ಮಾಡ್ತಾರೆ. ಅದು 23ಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ವಿಶ್ವನಾಥ ಕ್ಷೇತ್ರದಿಂದ 23ಕ್ಕೆ, ಗೋಕರ್ಣ ಕ್ಷೇತ್ರದಿಂದ 22ಕ್ಕೆ ಪದ್ಮರಾಜರವರ ಜವಾಬ್ದಾರಿ 22ಕ್ಕೆ ಎಲ್ಲ ಒಟ್ಟಿಗೆ ಹೋಗುದು. 22ಕ್ಕೆ ಹೋಗಲ್ಲ ಒಟ್ಟಿಗೆ ಹೋಗುದು. ಆದ್ರೆ ಬಾಕಿಯವರು ಕೂಡ ಕೊಡಬಹುದು, ಇಲ್ಲಿ ತಂದು ಕೊಡಬಹುದು, ಯಾರು ತಂದು ಕೊಡಬಹುದು.
ಯಾರ್ದೊಂದು ಖಂಡಿತ. ಇಲ್ಲಿ ಅದೀಗ ನಾವು ಪಡುಬಿದ್ರೆಯಲ್ಲಿ ಅಲ್ಲೆಲ್ಲಿ ನಾವು ಯಾರು ಕೊಟ್ಟಿದ್ದಾರೆ ಅಂತ ಬೇಕಾದ್ರೆ ದಾಖಲೆ ಮಾಡ್ಕೊಳ್ತೇವೆ. ಮತ್ತೆ ಸರ್ಟಿಫಿಕೇಟ್ ಕೊಡ್ತೇವೆ ನಾವು. ಯಾರಿಗೂ ಒಂದು ಕೊಡ್ಲಿಕ್ಕೆ ತಾಯಿಯ ಪ್ರಸಾದದ ಒಂದು ಇದನ್ನು ಒಂದು ಪ್ರಮಾಣ ಪತ್ರ ಅಂತ ಮಾಡಿ. ಅಲ್ಲ, ಕೆಲವರಿಗೆ ಕೇಂದ್ರ ಇರುವುದಿಲ್ಲ, ಹಾಗಾಗಿ ಇದೊಂದು ಕೇಂದ್ರ ಆಯ್ತಲ್ಲ, ಹಾಗೆ ತಂದು ಮುಟ್ಟಿಸುದು. ಅಲ್ಲ, ಇಲ್ಲಿವರೆಗೆ ಪಡುಬಿದ್ರಿವರೆಗೆ 23ಕ್ಕೆ ಜಾಗತಿಕ ಬಂಟರ ಸಂಘ ಒಕ್ಕೂಟ ಎಲ್ಲ ಬಂಟರ ಸಂಘಗಳಿಗೆ ಒಂದು ಮಾತೃ ಸಂಸ್ಥೆ. ಅದಕ್ಕೋಸ್ಕರ ನಾವು ಎಲ್ಲ ಬಂಟರ ಸಂಘದವರು ಕೂಡ ಇನ್ವಾಲ್ವ್ ಆಗಬೇಕಂತ ಇದಕ್ಕೆ ನಾವು ಒಂದು ಹೇಳಿಕೆ ಕೊಡೋದು. ಆ ಮುಖಾಂತರ ಆದರೂ ಯಾರಿಗಾದರೂ ಗೊತ್ತಿಲ್ಲದಿದ್ದರೆ, ಕೊಡುವರಿದ್ದರೆ ಕೊಡದಿದ್ದರೆ ಅವರೆಲ್ಲರೂ ಒಟ್ಟಾಗಿ ಕೊಡುವಂತಾಗಲಿ ಅಂತ ಇದು ಜಾಗತಿಕ ಬಂಟರ ಸಂಘ. ಖಾಲಿ 2 ಜಿಲ್ಲೆಯಲ್ಲ, ಇಡೀ ದೇಶದ. ಮತ್ತೆ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದವರು ಭಾಗವಹಿಸ್ತಾರೆ. ನಾವು ಇಲ್ಲಿ ಎಲ್ಲ ಏನಿದೆ ಇಲ್ಲಿ ಯಾರು ಬಂದ್ರೆ ಕೊಪ್ಪಲಂಗದಲ್ಲಿ ಎಲ್ಲ ಒಟ್ಟಿಗೆ ಪೂರ ಹಿಂದೂ ಸಮಾಜ ಎಲ್ಲರೂ ಒಟ್ಟಾಗ್ತಾರೆ. ಇಲ್ಲಿ ಕೂಡ ಬೇರೆಯವರು ತಂದು ಕೊಟ್ರೆ ನಾವು ತೆಗೆದುಕೊಳ್ತೇವೆ ಯಾರು ಕೊಟ್ಟರು. ಅದರ ಒಟ್ಟಿಗೆ ಸರ್, ಕ್ಷೇತ್ರದಲ್ಲಿ ನಾಡ್ದು ಜೀರ್ಣೋದ್ಧಾರ ಬ್ರಹ್ಮಕಲಶ ಆದ ನಂತರ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೆಯಲಿಕ್ಕಿದೆ. ಆ ಸಂದರ್ಭಕ್ಕೆ ಬೇಕಾಗುವ ಪಾತ್ರೆ ಪರಡೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೊರಕಾಣಿಕೆ ರೂಪದಲ್ಲಿ ನೀಡಬಹುದು. ಶರಾವಲ್ಲಿ ಒಂದು ಕಚೇರಿಯನ್ನು ಮಾಡಿದೆ ಗಣಪತಿ ದೇವಸ್ಥಾನ. ಹೌದು, ಶರಾವ್ ಗಣಪತಿ. ಹೆಚ್ಚಿನ ದೇವಸ್ಥಾನಗಳಲ್ಲಿ ಹೊರಕಾಣಿಕೆಯನ್ನು ಸಂಗ್ರಹಿಸುವ ವ್ಯವಸ್ಥೆ ಆಗ್ತಾ ಇದೆ. ಬಪ್ಪನಾಡಿಯಲ್ಲಿ ಸಹ ಮಾಡಿದ್ದಾರೆ. ನಾವಂತ ಹೇಳಿದ್ರೆ ಎಲ್ಲ ಸಮಾಜದವರು ಕೂಡ ಮನೆಯಿಂದ ಹೊರ ಬರಬೇಕು ಅಂತ ನಮ್ದೊಂದು ತಾಯಿಯ ಒಂದು ಪ್ರೇರಣೆ. ನೀವು ಖಾಲಿ ಸುದ್ದಿ ಮುಟ್ಟಿಸಿ ಮತ್ತೆ ಅದನ್ನು ತರಿಸುವಂಥದ್ದು ನಾನು ಮಾಡ್ತೇನೆ ಅಂತ. ಅದಕ್ಕೆ ಸುದ್ದಿ ಮುಟ್ಟಿಸುವ ಕೆಲಸ ಖಾಲಿ ನಮ್ಮ. ಈಗ ಬೊಂಬಾಯಿಂದ, ಜಾಗತಿಕ ಬಂಟರ ಸಂಘದಿಂದ ಬೊಂಬಾಯಿಂದ, ಹುಬ್ಳಿಯಿಂದ, ಧಾರವಾಡದಿಂದ, ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಾವು ಒಂದು ಬೆಲ್ಲ ಕೊಡ್ತೇವೆ, ಒಂದು ಅದು ಕಳಿಸ್ತೇವೆ, ಇದು ಕಳಿಸ್ತೇವೆ ಅಂತ. ಖಾಲಿ ಇದೆಲ್ಲ ಪೂನಾ ಬಂಟರ ಸಂಘದವರು ಒಂದು ದೊಡ್ಡ ದೇಣಿಗೆ ಮೂಲಕ ಹೊರೆ ಕಾಣಿಸ್ತೇನೆ ಹೇಳಿದ್ದಾರೆ. ಮಾಧ್ಯಮದವರಿಗೆ ಧನ್ಯವಾದ. ತುಂಬ ಒಳ್ಳೆ ರೀತಿಯಿಂದ ಎಲ್ಲರೂ ಬಂದಿದ್ದೀರಿ. ಸ್ವಲ್ಪ ನಾವು ನಿಮ್ಮ ಮೂಲಕ ಭಕ್ತರಿಗೆ ಸುದ್ದಿ ಮುಟ್ಟಿಸುವುದು. ಅದು ಪೂರ ಒಳ್ಳೆ 150 ಬಂಟರ ಸಂಘ ಇದೆ. ಈ ಕರಾವಳಿ ಈಗ ಇನ್ವಾಲ್ವ್ ಆಗುವವರು ಕರಾವಳಿಯವರು ಆಗ್ತಾರೆ. ಸ್ವಲ್ಪ ಶಿವಮೊಗ್ಗ, ಧಾರವಾಡ, ಅದು ಇದು ಅವರೆಲ್ಲ. ಮತ್ತೆ ದುಡ್ಡು ಡೊನೇಷನ್ ಉಂಟಲ್ಲ, ಹೈಯೆಸ್ಟ್ ಜಾಗತಿಕ ಬಂಟರ ಸಂಘದ ಒಕ್ಕೂಟದಿಂದಲೇ ಹೋದ್ದು. ಈಗ ಯಾರಿದ್ರು, ಪ್ರಕಾಶನ್ನೇ ನಮ್ಮದು ಮಾದಾನಿ, ಕನ್ಯಾ ಸದಾಶೆಟ್ಟಿ ಮಾದಾನಿ, ತುಂಗ ಸುಧಾಕರ್ ಹೆಗ್ಡೆ, ಸಾಯಿ ಪ್ಯಾಲೇಸ್ ಅವರೆಲ್ಲ ಇಲ್ಲಿ ನಮ್ಮ ದಾನಿಗಳು. ಅಲ್ಲಿ ಕೂಡ ದೊಡ್ಡ ಮೊತ್ತದಲ್ಲಿ ಮುಂಬೈಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ. ಆ ಮುಂಬೈ ಸಮಿತಿಯವರು ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಂದರೆ ಮನೆಗೆ ಹೋಗಿದ್ದಾರೆ. ಪ್ರತಿ ಇಲ್ಲದ ಇಷ್ಟು ದೊಡ್ಡ ಒಂದು ಮೊತ್ತ. ಹೌದು, ಎಲ್ಲ ರೀಜನಲ್ ಅಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಕಡೆಯಲ್ಲಿ ಇದು ಮಾಡಿದ್ದಾರೆ. ಮುಂಬೈ ಸಮಿತಿಯವರು ತುಂಬ, ಅದರಲ್ಲಿ ಸುಧಾಕರ್ ಹೆಗ್ಡೆ ಇದ್ದಾರೆ, ಸಾಯಿ ಪ್ಯಾಲೇಸ್ ರವಿ ಅಣ್ಣನ ಬ್ರದರ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ.